ಅತ್ತೆ ಸೊಸೆ ಮೇಲೆ ಮಚ್ಚು ಬೀಸಿದವನಿಗೆ ಗೂಸಾ ಬಿದ್ದಿದೆ. ನೀರು ಕೇಳುವ ನೆಪದಲ್ಲಿ ಬಂದು ದರೋಡೆಗೆ ಗ್ಯಾಂಗ್ ಯತ್ನ ಮಾಡಿದೆ. ಕೊಡಗು ಜಿಲ್ಲೆಯ ಕೊಂಡಂಗೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅತ್ತೆ ಸಾರಾ ಸೊಸೆ ಸಫಾನಾ ಮೇಲೆ ಹಲ್ಲೆ ಮಾಡಿದ್ದಾರೆ ಕಿರಾತಕರು. ಇಬ್ಬರು ಆರೋಪಿಗಳನ್ನು ಹಿಡಿದು ಸ್ಥಳೀಯರೇ ಥಳಿಸಿದ್ದಾರೆ. ಕುತ್ತಿಗೆ ಭಾಗಕ್ಕೆ ಗಾಯ ಆಗಿದೆ. ಮಡಿಕೇರಿ ಆಸ್ಪತ್ರೆಯಲ್ಲಿ ಇಬ್ಬರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸ್ಥಳಕ್ಕೆ ಮಡಿಕೇರಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೆ. സ്ഥലീയരെ ഹെഗ്ഗാവക ಥಳಿಸಿದ್ದಾರೆ ನೋಡಿ. ഇവിടെ പറമ്പിൽ ഫുള്ള് പ്രശ്നമുണ്ട്. ഏതോ ഒരു ചങ്ങായി അസാം എന്നെല്ലാം പറയുന്നുണ്ട്. ഒരു ചങ്ങായിയുടെ ആരും ഇല്ലാത്ത ഒറ്റപ്പെട്ട പരിക്ക് വന്നിട്ട് പെണ്ണുങ്ങളെല്ലാം കൊത്തിയിട്ട് പറ്റ മാലെല്ലാം പൊട്ടിച്ചിട്ട് പോയിട്ടുണ്ട്. കൊണ്ടങ്കേരി ഫുള്ള് അലർട്ടാണോ? പെട്ടെന്ന് ഏലെ പാഞ്ഞ് പിടിച്ചതൊന്നും അറിയുന്നില്ല. ഫുള്ള് കൊണ്ടങ്കേരി മൊത്തം പെട്ടെന്ന് അലർട്ടാണോ? ഭയങ്കര സീരിയസ് മാറ്ററാ പറയുന്നുള്ളത്. ಪ್ರಜ್ವಲ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪ್ರಜ್ವಲ್ ಎಲ್ಲರೂ ಸೇರ್ಕೊಂಡು ಹೊಡೆದಿರೋದು ಹೌದು. ಅವ್ನು ಯಾಕೆ ಬಂದ, ಎಲ್ಲಿ ಅವನು ಏನು ಅಂತ ಏನಾದ್ರು ಗೊತ್ತಾಗಿದೆಯಾ? ಉದ್ದೇಶ ಏನಂತೆ? ಎಸ್ ವಾಸುದೇವ್, ಏನು ಅತ್ತೆ ಮತ್ತೆ ಸೊಸೆಯ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿ ಏನು ಚಿನ್ನದ ಸರವನ್ನ ಅಪಹರಣ ಮಾಡಿರ್ತಕ್ಕಂತ ಏನ್ ಘಟನೆ ಕೊಡಗು ಜಿಲ್ಲೆಯ ಕೊಂಡಂಗೇರಿಯಲ್ಲಿ ನಡೆದಿದೆ. ನೀರು ಕೇಳುವ ನೆಪದಲ್ಲಿ ಅವರು ಇಬ್ರು ಆರೋಪಿಗಳು ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಕಳೆದ 3-4 ಗಂಟೆಗಳಿಂದ ಒಂದು ದೊಡ್ಡ ಹೈಡ್ರಾಮಾ ರೀತಿಯಲ್ಲಿ ನಡೆದಿತ್ತು. ಅತ್ತೆ ಮತ್ತೆ ಸೊಸೆಯ ಮೇಲೆ ಹಲ್ಲೆ ಆದ ಒಂದು ವಿಚಾರ ತಿಳಿದಂತಹ ಊರಿನವರು ಕರೆ ಕೊಟ್ಟು ಊರಿನವರು ಇಡೀ ಊರನ್ನ ಹುಡುಕಿದ್ರು ಕೂಡ ಅಂತಹ ಸಂದರ್ಭದಲ್ಲಿ ಈ ಇಬ್ಬರು ಆರೋಪಿಗಳು ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗಿದ್ದು. ಅದರಲ್ಲಿ ಓರ್ವ ಆರೋಪಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಆತನನ್ನ ಹಿಡಿದು ಸ್ಥಳೀಯ ಗ್ರಾಮಸ್ಥರು ಏನು ಆತನ ಮೇಲೆ ಚೆನ್ನಾಗಿ ಥಳಿಸಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಇನ್ನು ಅತ್ತೆ ಸಾರಾ ಹಾಗೂ ಸೊಸೆ ಸಫಾನ ಏನೋ ಒಂದು ಇಬ್ರು ಮಹಿಳೆಯರು ಮನೆಯಲ್ಲಿ ಇರ್ತಾರೆ. ಅವರು ಮನೆಯಲ್ಲಿರುವಾಗ ಈ ಆರೋಪಿಗಳು ನೀರನ್ನ ಕೇಳಿದ್ರಂತೆ. ನೀರನ್ನ ಕೇಳೋದಕ್ಕೆ ನೀರನ್ನ ತರಕ್ಕೆ ಒಳಗೆ ಹೋದಂತಹ ಸಂದರ್ಭದಲ್ಲಿ ಕುತ್ತಿಗೆಯಲ್ಲಿದ್ದ ಸರವನ್ನ ಕಸಿದುಕೊಂಡು ಅವರ ಮೇಲೆ ಹಲ್ಲೆ ನಡೆಸಿ ಅಲ್ಲಿಂದ ಪರಾರಿಯಾಗಿರ್ತಕ್ಕಂತಹ ಘಟನೆ ನಡೆದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರಿಬ್ರು ಮಹಿಳೆಯರು ಏನೋ ಕೂಗಿಕೊಂಡ್ರು. ತಕ್ಷಣದಲ್ಲೇ ಸಮೀಪದ ಇದ್ದಂತಹ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡು ಆ ಯುವಕ ಏನು ಇಬ್ರು ಆರೋಪಿಗಳಿದ್ದಾರೆ ಅವರನ್ನ ಹುಡುಕಿ ಅವರಿಗೆ ಈ ರೀತಿಯಾಗಿ ತಿಳಿಸಿರ್ತಕ್ಕಂಥದ್ದು. ಸದ್ಯ ಸ್ಥಳಕ್ಕೆ ಮಡಿಕೇರಿ ಗ್ರಾಮಾಂತರ ಪೊಲೀಸರು ಏನಿದ್ದಾರೆ ಅವರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಖುದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ಅತ್ತೆ ಹಾಗೂ ಸೊಸೆ ಏನಿದ್ದಾರೆ ಅವರಿಬ್ಬರನ್ನು ಹಾಗೂ ಆರೋಪಿ ಕೂಡ ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ರೆ ಅವರ ಬಳಿಗೂ ಕೂಡ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಖುದ್ದು ಭೇಟಿಯನ್ನ ಕೊಟ್ಟು ಪ್ರಕರಣವನ್ನ ತೀವ್ರ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಸದ್ಯ ತನಿಖೆ ಪ್ರಗತಿಯಲ್ಲಿದೆ. ಆ ಇಬ್ರು ಆರೋಪಿಗಳು ಯಾರು, ಅವರ ಹೆಸರು ಏನು ಅನ್ನೋ ವಿಚಾರ ಇನ್ನೂ ಕೂಡ ಸರಿಯಾಗಿ ತಿಳಿದು ಬಂದಿಲ್ಲ. ವಾಸುದೇವ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.